ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ವಾಲಿಕಾ. ಮಲೆನಾಡಿನ ಹೆಬ್ಬಾಗಿಲು ಆಗಿರುವಂತಹ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಇದ್ದೇನೆ. ಬಿಜೆಪಿಯಿಂದ BY ರಾಘವೇಂದ್ರ ಹಾಗೂ ಕಾಂಗ್ರೆಸ್ನಿಂದ ಗೀತಾ ಶಿವರಾಜ್ಕುಮಾರ್ ಅವರು ಕಣಕ್ಕಿಳಿದಿರುವಂತಹ ಈ ಕ್ಷೇತ್ರದಲ್ಲಿ ಇಲ್ಲಿನ ಮತದಾರ ಪ್ರಭುಗಳು ಏನ್ ಹೇಳ್ತಾರೆ, ಜನಗಳ ಅಭಿಪ್ರಾಯ ಏನು, ಬನ್ನಿ ನೋಡೋಣ. ವೋಟ್ ಮಾತ್ರ ಬೇಕಾಗಿದೆ ಅವರಿಗೆ, ವೋಟ್ ಮಾತ್ರ ಬೇಕಾಗಿದೆ ಅವರಿಗೆ. ನಮಗೆ ಜನ ಯಾವ ಥರ ಸಾಯ್ತಿದ್ದಾರೆ, ನೀರಿಲ್ಲ, ಇನ್ನೊಂದಿಲ್ಲ ಅನ್ನೋದು ಬೇಕಾಗಿಲ್ಲ ಅವರಿಗೆ. ನನಗೆ ವೋಟ್ ಕೊಡಿ, ನನಗೆ ಗೆಲ್ಲಿಸಿ. ಇವ್ರಿಗೆ ಸೋಲ್ಸಕ್ಕೆ ಸಿದ್ದರಾಮಯ್ಯ ಬಂದು ಅವ್ರ ಎದುರುಗಡೆ ನಿಂತರು ಗೆಲ್ಲಕ್ಕಾಲ ಕಂಡ್ರೆ BJPನೇ ಬರೋದು. 100% ರಾಘವಣ್ಣನೇ ಬರೋದು. ಕಾಂಗ್ರೆಸ್ ನಾಯಕರು ಕೂಡ ಬೇಡ ಸರ್, ಅವರು ದೇಶ ಮಾರ್ತಾರೆ. ಕಾಂಗ್ರೆಸ್ಸಿಗೆ ನಾವು ಬೇಡ ಅಂತ ಇದೀವಲ್ಲ ಸರ್, ನಮಗೆ 2,000 ಬೇಡ, ನಮಗೆ ಅಕ್ಕಿ ಕೊಡ್ರಿ ಅಂತ ಇದೀವಲ್ಲ ನಾವು. ಸ್ಟೂಡೆಂಟ್ಸ್ ಇಂದ ಆಲ್ಮೋಸ್ಟ್ ಎಲ್ರಿಗೂ BJPನೇ ಬರಬೇಕು ಅಂದ್ರೆ ಅವರಿಂದ ಆಲ್ಮೋಸ್ಟ್ ಹೆಲ್ಪ್ ಆಗಿದೆ. ನಮ್ಮ ರೂಟಿಗೆಲ್ಲ ಗೌರ್ಮೆಂಟ್ ಬಸ್ಸೇ ಇಲ್ಲ, ಕೊಟ್ಟು ಏನಿದೆ. ರಾಘವೇಂದ್ರವರು ಒಳ್ಳೆ ಕೆಲಸ ಮಾಡಿದ್ದಾರೆ. ದೇಶದಲ್ಲೇ MPsಗಳಲ್ಲಿ ಎರಡನೇ ಸ್ಥಾನದಲ್ಲಿದ್ದಾರೆ. ಯಾವುದ್ರಲ್ಲಿ ಅಂದರೆ ಅಭಿವೃದ್ಧಿ ಹಣವನ್ನು ತಂದು ಬಳಸಿರೋದ್ರಲ್ಲಿ ಎರಡನೇ ಸ್ಥಾನದಲ್ಲಿದ್ದಾರೆ. ವಿಶ್ವಾಸ ಇದೆ ಹೋದ ಬಾರಿಗಿಂತ ಹೆಚ್ಚಿನ ಅಂತರದಲ್ಲಿ ಈ ಬಾರಿ ನಮ್ಮ ಕ್ಷೇತ್ರದ ಮತದಾರ ಬಂಧುಗಳು ಮೋದಿಜಿಗೆ, ಕಮಲದ ಹೂವಿಗೆ ಆಶೀರ್ವಾದನೆ ಮಾಡ್ತಾರೆ. ಅದಕ್ಕೆ ಕಾರಣ ಒಬ್ಬ ರೈತ ನಾಯಕ ದೇವೇಗೌಡರು ಕೂಡ ಇವತ್ತು JDS ಪಕ್ಷ ನಮಗೆ ಬೆಂಬಲ ಕೊಟ್ಟಿರೋದು ಕೂಡ ಒಂದು ಶಕ್ತಿ ಬಂದಂಗೆ ಆಗಿದೆ. ನಮಗೆ ನರೇಂದ್ರ ಮೋದಿ ಬರಬೇಕು ಅಂತ ಹೇಳಿ ಕಾಂಗ್ರೆಸ್ನವ್ರು ಹೇಳೋ ಮಾತು. ಆದರೆ ನಮ್ಮ ಅಭ್ಯರ್ಥಿ ಆಗಲ್ಲ. ಒಂದೇ ತತ್ವ, ಒಂದೇ ಸಿದ್ಧಾಂತ, ಒಂದೇ ಪಕ್ಷ. ಮತ್ತು ಎಲ್ಲಕ್ಕಿಂತ ನಮ್ಮ ಅಭ್ಯರ್ಥಿಗೆ ನಾವು ಹೇಳೋದೇನು ಬೇಡ, ಇಡೀ ಜಿಲ್ಲೆ ಪ್ರಗತಿ ಇದೆಯಲ್ಲ ಅದು ಮಾತಾಡ್ತವೆ, ಆ ಪ್ರಗತಿಗಳು ಮಾತಾಡ್ತವೆ. ಎಲ್ಲ ಒಟ್ಟಿಗೆ ಸೇರಿ ರಾಘಣ್ಣನ ಗೆಲ್ಸೋಣ. ನಿಮ್ಮ MP ಯಾರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ವಾಲಿಕಾರ್. ಮಲೆನಾಡಿನ ಹೆಬ್ಬಾಗಿಲು ಆಗಿರುವಂತಹ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಇದ್ದೇವೆ. ಬಿಜೆಪಿಯಿಂದ BY ರಾಘವೇಂದ್ರ ಹಾಗೂ ಕಾಂಗ್ರೆಸ್ನಿಂದ ಗೀತಾ ಶಿವರಾಜ್ಕುಮಾರ್ ಅವರು ಕಣಕ್ಕಿಳಿದಿರುವಂತಹ ಈ ಕ್ಷೇತ್ರದಲ್ಲಿ ನಾನು ಈ ಬಾರಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳ್ತೀನಿ ಅಂತ KS ಈಶ್ವರಪ್ಪ ಅವರು ಓಡಾಡ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿನ ಮತದಾರ ಪ್ರಭುಗಳು ಏನ್ ಹೇಳ್ತಾರೆ, ಜನಗಳ ಅಭಿಪ್ರಾಯ ಏನು, ಬನ್ನಿ ನೋಡೋಣ. ಸರ್, ನಮ್ಮೂರಿಗೆ ನೀರಿಲ್ಲ, ನಮಗೆ ಸೈಟ್ ಪಟ್ಟ ಇಲ್ಲ ಸರ್. ನಾವೊಂಥರ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಜಾಗದಲ್ಲೂ ಇಲ್ಲ, ಯಾವ ಲೆಕ್ಕದಲ್ಲೂ ಇಲ್ಲ. ನಮಗೆ ಯಾವ ಸರ್ಕಾರ ಏನು ಮಾಡಿದೆ ಸರ್? ಅದು ಸಿದ್ದರಾಮಯ್ಯರು 2,000 ಕೊಡ್ತಿದ್ದಾರೆ, ಇಲ್ಲ ಅಂತಿಲ್ಲ. ಆದರೆ BJP ಪಕ್ಷದಿಂದನೂ ನಮಗೆ ಬಡಬಗ್ರಿಗೆ ಏನೂ ಸಿಕ್ಕಿಲ್ಲ ಸರ್. ಖಾತೆದಾರಿಗಾದರೆ ಸಿಗುತ್ತೆ, ವರ್ಷಕ್ಕೆ 6,000 ಖಾತೆದಾರಿಗೆ ಕೊಡ್ತಾರೆ. ನಾವು ಖಾತೆದಾರರು ಅಲ್ಲ, ಶ್ರೀಮಂತರು ಅಲ್ಲ. ಅವ್ರು ಖಾತೆದಾರರು ಏನು ಮಾಡ್ತಾರೆ, ನಮಗೆ ಜಮೀನು ಬೆಳೆಯೋಕ್ಕೆ ಕೊಡ್ತಾರೆ, ನಾವು ಬೆಳಿತೀವಿ, ಅದರಲ್ಲಿ ಬಂದಿದ್ದ ಗಡಿಯೆಲ್ಲ ಅವ್ರು ತಗೋತಾರೆ. 6,000 ಅವರಿಗೆ ಬರುತ್ತೆ. ಅಲ್ಲಿಗೆ ಜಮೀನು ಮಾಡಿರೋ ರೈತನಿಗೆ ಏನೂ ಇಲ್ಲ. ಈ ಬಾರಿ ಹೋಟ್ ಯಾರಿಗೆ ನಿಮ್ದು? ನೋಡೋಣ ಸರ್, ಇನ್ನೂ ಯೋಚನೆ ಮಾಡಿಲ್ಲ ನಾವು. ಯಾರಿಗೆ ಬಿಡ್ಬೇಕು ಅಂತ ಯಾವಾಗ ಯೋಚನೆ ಮಾಡ್ತೀವಿ, ಈಗ ಇನ್ನೂ ಯಾವತ್ತೂ ಯೋಚನೆ ಮಾಡಿಲ್ಲ. ಅಲ್ಲ, ಹಕ್ಕುಪತ್ರ ಎಲ್ಲ ಕೊಡಬೇಕು, ಸುಮ್ಮನೆ ಓಟ್ ಅಷ್ಟೇ ಕೇಳೋದಲ್ಲ. ಅವ್ರ ತೀಟ್ಗಳು ಮಾತ್ರ ಅವರು ಇದು ಮಾಡ್ಕೊಳ್ತಾ ಇದ್ದಾರೆ ಅವರು. ಯಾಕಂದ್ರೆ ಈಗ ಎಲ್ಲದೂ ಈಗ ನಮ್ಮ ಕಡೆಯಿಂದ ಅವ್ರಿಗೆ ಆಗ್ತಾ ಇದೆ ಹೊರತು ಅವರಷ್ಟೇ ಅವರಿಂದ ಆಗಲ್ಲ. ಹಂಗಾಗಿ ಈಗ ನಮಗೆ ನೀರಿನ ವ್ಯವಸ್ಥೆನೂ ಬೇಕು, ಏನೇನು ಸೌಲಭ್ಯಗಳಿದಾವೆ ಅವೆಲ್ಲ ಈಗ ಕೊಡ್ತೀನಿ ಅಂತ ಅಷ್ಟೇ ಹೇಳ್ತಾರೆ. ಅದ್ರ ಮುಂದೆ ಎಲ್ಲ ಏನು ಕೊಡೋದಿಲ್ಲ ಅವರು ಅಷ್ಟೇ. ಖಾತೆ ಗೀತೆ ಎಲ್ಲ ಕೊಡ್ಬೇಕು ಅವರು. ಭರವಸೆ ಒಂದು ಕೊಟ್ಟು ಹೋಗ್ತಾರೆ ಅಷ್ಟೇ, ಬಿಟ್ರೆ ಮತ್ತೆ ಮುಂದೆ ಏನು ಮಾಡಕ್ಕೆ ಅವ್ರ ಟೈಮ್ ಮುಗಿಯತಕ್ಕ ಅಷ್ಟೇ ಅವ್ರು ಬರ್ತಾ ಇರ್ತಾರೆ. ನಮ್ಮ ಮನೆ ಬಾಗ್ಲಿಗೆಲ್ಲ ಬಾತ್ರೂಮಲ್ಲಿ ಇದ್ರೂ ಬಿಡಲ್ಲ ಅವರು, ಅಲ್ಲಿವರೆಗೂ ಬರ್ತಾ ಇರ್ಬೇಕಾದ್ರೆ ಅವರು. ನಮ್ಮಲ್ಲಿ ಒಂದು ಚಿಕ್ಕದೊಂದು ಹಳ್ಳಿ, ಅಕ್ಕಪಕ್ಕದಲ್ಲಿ 2 ಬ್ಯಾಕ್ ವಾಟರ್ ಇದ್ರೂ ಕುಡಿಯೋಕ್ಕೆ ಜನಗಳಿಗೆ ನೀರಿಲ್ಲ ಅಂತ ಸನ್ನಿವೇಶ ಐತೆ. ರಾಜಕಾರಣಿಯರು ಬರ್ತಾರೆ, ಮತ ಕೇಳೋಕ್ಕೋಸ್ಕರ ಬರ್ತಾರೆ, ಮತ ಕೇಳ್ತಾರೆ, ಅವ್ರ ಮತಲಬಿಗೋಸ್ಕರ ಮತ ಕೇಳ್ಕೊಂಡು ಹೋಗ್ತಾರೆ. ಮುಂದಿನ ಸಲ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಈ ಸಲ ಬಂದವರು ಇನ್ನು 4 ವರ್ಷ ಅಲ್ಲ 10 ವರ್ಷ ಆದ್ರೂ ಈ ಕಡೆ ಮಕ ಹಾಕಲ್ಲ ಅನ್ನೋಂಥ ಸನ್ನಿವೇಶ ಇರೋದು ನಮ್ಮೂರಲ್ಲಿ. ಈ ಥರದಲ್ಲಿ ಅದಕ್ಕೆ ರಾಜಕಾರಣಿಗಳಿಗೆ ಎಷ್ಟು ಬೆಲೆ ಕೊಡಬೇಕು ಅಷ್ಟೇ ಕೊಡಬೇಕು. ಅತಿಯಾಗಿ ಇವತ್ತು ನಮ್ಮಲ್ಲಿ ಫಾರೆಸ್ಟ್ ಲ್ಯಾಂಡ್ ಅಂತ ಹೇಳ್ಕೊಂಡು ಮಾಡಿದ್ದಾರೆ. ವೋಟರ್ಸ್ಗಳು ಏನು ತೊಗೊಳ್ತಾ ಇದ್ದಾರೆ, ಅವ್ರಿಗೆ ಏನಿದೆ ಏನಿಲ್ಲ ಅನ್ನೋದು. ಇವತ್ತು ಟೈಗರ್ ಫಾರೆಸ್ಟ್ ಒಳಗಿದ್ದೀವಿ ನಾವು, ಅವ್ರಿಗೆ ಗೊತ್ತಿದೆಯಾ? ಯಾರಿಗೂ ಏನೂ ಗೊತ್ತಿಲ್ಲ. ಅವ್ರೇನೋ ಓಟ್ ಬೇಕು, ಓಟ್ ಕೇಳ್ತಾರೆ, ಹೋಗ್ತಾರೆ ಅಷ್ಟೇ. ಬಿಟ್ಟರೆ ಇಲ್ಲಿ ಇರೋ ಜನಗಳಿಗೆ ಯಾರಿಗೂ ಏನೂ ಒಂದು ದಾಖಲಾತಿ ಏನೂ ಇಲ್ಲ ಇಲ್ಲಿ. ಹೌದಾ? ಈ ಊರಲ್ಲಿ ಇರೋರು ಒಂಥರ ಅಲೆಮಾರಿ ಜೀವನ ಈ ಥರ. ನಾವು ಈ ಮರಾಠಿ ಜನಾಂಗ ಇದೆಯಲ್ಲ, ಅವರೆಲ್ಲ ಒಂಥರ ಒಳ್ಳೆ ಹಳ್ಳಿ ಗುಗ್ಗುಗಳಿದ್ದಂಗೆ.
ಅವರಿಗೆ ಓಟ್ ಮಾತ್ರ ಬೇಕಾಗಿದೆ ಅವರಿಗೆ, ಓಟ್ ಮಾತ್ರ ಬೇಕಾಗಿದೆ ಅವರಿಗೆ. ನಮಗೆ ಜನ ಯಾವ ಥರ ಸಾಯ್ತಿದ್ದಾರೆ, ನೀರಿಲ್ಲ, ಇನ್ನೊಂದಿಲ್ಲ ಅನ್ನೋದು ಬೇಕಾಗಿಲ್ಲ ಅವರಿಗೆ. ನನಗೆ ಓಟ್ ಕೊಡಿ, ನನಗೆ ಗೆಲ್ಲಿಸಿ, ಅಷ್ಟನ್ನು ಅವ್ರು ಕೇಳ್ತಾ ಇದ್ದಾರೆ ಅಷ್ಟೇ. ನಮಗೆ ಬಿ ಜೆ ಪಿ ಬರಬೇಕು ಅಂತೇಳಿ ಸ್ಟೂಡೆಂಟ್ಸಿಂದ ಆಲ್ಮೋಸ್ಟ್ ಎಲ್ರಿಗೂ ಬಿ ಜೆ ಪಿನೇ ಬರಬೇಕು, ಅಂದರೆ ಅವರಿಂದ ಆಲ್ಮೋಸ್ಟ್ ಹೆಲ್ಪ್ ಆಗಿದೆ. ಓಕೆ, ಹಂಗೆ ಸೊ ಬಿಜೆಪಿಯಿಂದ ಒಂದಿಷ್ಟು ಹೆಲ್ಪ್ ಆಗಿದೆ. ಸೊ ಈಗಾಗಲೇ ಈಗ ರಾಜ್ಯ ಸರ್ಕಾರ ಒಂದಿಷ್ಟು ಬಸ್ಗೆ ಫ್ರೀ ಮಾಡಿದೆ, ಹೆಣ್ಮಕ್ಳಿಗೆಲ್ಲ ಫ್ರೀ ಕೊಟ್ಟಿದೆ. ಅದು ಆ ಥರ ಹೆಣ್ಮಕ್ಳಿಗೆ ಅಂತ ಕೊಡೋ ಬದಲು ಬರೀ ಇಷ್ಟು ಸ್ಟೂಡೆಂಟ್ಸಿಗೆ ಅಂತ ಕೊಡ್ಬೋದಿತ್ತು. ಈ ಹೆಣ್ಮಕ್ಳಿಗೆ ಅಂತ ಕೊಟ್ಟಿದ್ದು ಹೆಂಗಾಗಿದೆ ಅಂದರೆ, ವಯಸ್ಸಾದವರಾಗಲಿ ಯಾರೇ ಆದರೂ ಬರೀ ಹೆಣ್ಮಕ್ಳೇ ಓಡಾಡ್ತಿದ್ದಾರೆ ಜಾಸ್ತಿಯಾಗಿ. ಬರೀ ಸ್ಟೂಡೆಂಟ್ಸಿಗೆ ಅಂತ ಕೊಟ್ಟಿದ್ರೆ ಅದು ಸ್ಟೂಡೆಂಟ್ಸಿಗೆ ಹೆಲ್ಪ್ ಆಗ್ತಾಯಿತ್ತು. ಇವಾಗ ಬರೀ ಹೆಣ್ಮಕ್ಳಿಗೆ ಅಂತ ಕೊಟ್ಟಿರೋದ್ರಿಂದ ಬಸ್ಸಲ್ಲಿ ನಮಗೆ ಜಾಗ ಇರಲ್ಲ. ಬರೀ ಹೆಣ್ಮಕ್ಳು ಅಂದರೆ ಎಲ್ಲ ಆಂಟಿರು, ದೊಡ್ಡವರೇ ಇರ್ತಾರೆ, ಹೆಂಗಸರೇ ಇರ್ತಾರೆ. ಸ್ಟೂಡೆಂಟ್ಸಿಗೆ ಅವಕಾಶ ಸಿಗಲಿಲ್ಲ. ಅದರಿಂದ ಏನು ಯೂಸ್ ಆಯಿತು? ಏನು ಯೂಸ್ ಇಲ್ಲ. ಅದರಿಂದ ನಮ್ಮ ರೂಟಿಗೆಲ್ಲ ಗೌರ್ಮೆಂಟ್ ಬಸ್ಸೇ ಇಲ್ಲ, ಕೊಟ್ಟು ಏನು ಯೂಸ್ ಇದೆ? ನಮಗೆ ಅದೆಲ್ಲ ಏನು ಯೂಸ್ ಆಗಲಿಲ್ಲ. ಹಾಗಾದರೆ ನಿಮ್ಮ ಸ್ಥಳೀಯ ಸಂಸದರಿಗೆ, ಅಧಿಕಾರಿಗಳಿಗೆ, ಏನು MLAಗೆ ಯಾರಿಗೂ ಯಾವತ್ತೂ ಹೇಳಿಲ್ವಾ? ಹೇಳಿನೂ ಒಬ್ಬರು ಇಬ್ಬರು ಹೇಳ್ತೀವಿ. ಎಲ್ಲರೂ ಹೇಳಿದ್ರೆ ಅದು ಅಂದರೆ ಅವರು ಅದಕ್ಕೆ ರಿಪ್ಲೈ ಮಾಡ್ಬೋದು. ಒಬ್ಬರು ಇಬ್ಬರು ನಾವು ಮಾತಾಡಿ ಏನು ಯೂಸ್ ಇದೆ? ಅದರಿಂದ ಏನು ಯೂಸ್ ಆಗಲಿಲ್ಲ. ಅದು ಅಂದರೆ ನಿಮ್ಮ ಗ್ರಾಮದಲ್ಲಿ ಸರಿಯಾಗಿ ನೀರು ಬರೋದು, ನೀರಿನ ವ್ಯವಸ್ಥೆ ಬಗ್ಗೆ ಯಾರು ಮಾತಾಡಿ ಯೂಸ್, ನೀರು ಅನ್ನೋದು ಇಲ್ಲಿ ಒಂದು ವಾರಕ್ಕೆ, ಇಡೀ ವಾರಕ್ಕೆ 1-2 ಸಲ ಮಾತ್ರ, 1-2 ಸಲ ಅಷ್ಟೇ ನೀರು ಟ್ಯಾಂಕಿ ತುಂಬೋದು. ಅದು ಟ್ಯಾಂಕಿ ಕಟ್ಟಿ 5 ವರ್ಷ ಆಗಿದೆ. ಅದನ್ನು ಕ್ಲೀನಿಂಗ್ ಮಾಡೋದು ಯಾರೂ ಇಲ್ಲ. ಇಲ್ಲಿ ನಮ್ಮ ಊರಲ್ಲಂತೂ 1-2-3 ತಿಂಗಳಾಯಿತು, ಯಾರಿಗೂ ಆರೋಗ್ಯ ಸರಿ ಇಲ್ಲ. ಈ ನೀರಿಂದೇ ಪ್ರಾಬ್ಲಮ್ ಎಲ್ರಿಗೂ. ಅದೇ ಈಗ ಭದ್ರಾವತಿಯ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಆಟೋ ನಿಲ್ದಾಣದ ಚಾಲಕರ ಸಂಘದಲ್ಲಿ ನಾನಿದ್ದೇನೆ. ಆಟೋ ಚಾಲಕರನ್ನ ಮಾತಾಡ್ತಾ ಹೋಗೋಣ. ಸರ್, ಹೆಂಗಿದೆ ಸರ್ ಲೋಕಸಭೆ ಚುನಾವಣೆ ಶಿವಮೊಗ್ಗದ? ಸೂಪರ್ ಆಗಿದೆ ಸರ್. ಮತ್ತು ಇಲ್ಲಿ ಮೋದಿ ಸಾಹೇಬ್ರು, ನಮ್ಮ ರಾಘವೇಂದ್ರ ಅವರು ಬಹುಮತದಲ್ಲಿ ಜಯಗಳಿಸ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಓಕೆ ಓಕೆ. ಕಾಂಗ್ರೆಸ್ ನಾಯಕರು ಕೂಡ ಬೇಡ ಸರ್, ಅವರು ದೇಶ ಮಾರ್ತಾರೆ, ದೇಶ ಉಳಿಸಲ್ಲ, ದೇಶ ಮಾರ್ತಾರೆ. ನಮ್ಮ ಮೋದಿ ಸಾಹೇಬ್ರು ಇರಬೇಕು, ದೇಶ ರಕ್ಷಣೆ ಆಗಬೇಕು ಅಂದ್ರೆ ಮೊದಲೇ ದೇಶ, ಆಮೇಲೆ ರಾಜ್ಯ, ಆಮೇಲೆ ನಾವು. ಫಸ್ಟ್ ಆಫ್ ಆಲ್ ನಮ್ಮ ಮೋದಿ ಸಾಹೇಬ್ರು ಇರೋವರೆಗಂಟ್ಲು ದೇಶ ಸುಗಮವಾಗಿರುತ್ತೆ, ಭದ್ರತೆಯಾಗಿರುತ್ತೆ. ಮೋದಿ ಬೇಕು. ಓಕೆ, ಮೇಲ್ಗಡೆ ಮೋದಿ, ಶಿವಮೊಗ್ಗದಲ್ಲಿ ರಾಘವೇಂದ್ರ ಅವರು ಇರಬೇಕು. ಅವರು ಭಾಳ ಕೆಲಸ ಮಾಡಿದ್ದಾರೆ. ರಾಘವೇಂದ್ರ ಅವರು ಶಿವಮೊಗ್ಗ ಡಿಸ್ಟಿಕ್ಗೆ ಭಾಳಷ್ಟು ಕೆಲಸ ಮಾಡಿದ್ದಾರೆ, ಇದು ಮಾಡಿದ್ದಾರೆ. ಮತ್ತು ರೈಲ್ವೆ ಆಗಿರ್ಬೋದು, ಗಾರ್ಮೆಂಟ್ಸ್ ಆಗಿರ್ಬೋದು, ಮತ್ತು ರಸ್ತೆ ಅಭಿವೃದ್ಧಿಗಳಾಗಿರ್ಬೋದು, ಬೇಜಾನ್ ಕೆಲಸ ಮಾಡಿದ್ದಾರೆ. ಆದರೆ ಅವರು ಒಂದು ಒಳ್ಳೆ ಕೆಲಸ ಮಾಡಬೇಕು, ಈ VSL ಒಂದು ಉದ್ಧಾರ ಮಾಡಬೇಕು. ಅದನ್ನು ಅವ್ರನ್ನ ದಯವಿಟ್ಟು ಕೇಳ್ಕೊಂತೀವಿ, ಕೈ ಮುಗಿದೊಂದು ಮಾಡಿಕೊಟ್ರೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಕಾಂಗ್ರೆಸ್ ನಾಯಕರು ಗೆಲ್ತೀವಿ ಅನ್ನೋದು ಅವರು ಸುಮ್ಮನೆ ಹೇಳ್ಕೊಳ್ಳೋದಷ್ಟೇ ಸರ್, ಬೊಗಳೆ ಮಾತುಗಳವೆಲ್ಲ. ಅವ್ರು ಬರೋಕ್ಕೆ ಸಾಧ್ಯ ಇಲ್ಲ, ಬರೋದು ಇಲ್ಲ, ಬರಲ್ಲ. KS ಈಶ್ವರಪ್ಪ ಅವರು ಕೂಡ ಕಣಕ್ಕೆ ಕೇಳ್ತಾ ಇದ್ದಾರೆ. ಇರ್ಬೋದು, ಸುಮ್ಮನೆ ಅವರು ಇದರಲ್ಲಿ ಇದಕ್ಕೋಸ್ಕರ ಮಗನಿಗೆ ಕೊಟ್ಟಿಲ್ಲ ಅಂತ ಒಂದು ಏನೋ ಸಣ್ಣ ಕೋಪಕ್ಕೋಸ್ಕರ ಆ ಥರ ಮಾಡ್ತಾರೆ. ಅವರು ಆ ರೀತಿ ಏನು ಮಾಡಲ್ಲ, ಮತ್ತು ಅವರು ಕೈ ಜೋಡಿಸ್ತಾರೆ. ಅವರು ಅಂದರೆ KS ಈಶ್ವರಪ್ಪ ಅವರು ಒಂದು ಕಡೆ ಏನಾದರೂ ನಿಂತ್ಕೊಂಡ್ರೆ ರಾಘಣ್ಣ ಅವ್ರಿಗೆ ಎಫೆಕ್ಟ್ ಆಗ್ಬೋದಾ ಅಂತ? ಏನೂ ಆಗಲ್ಲ, ಅಂಥದ್ದೇನೂ ಆಗಲ್ಲ, ಅಂಥ ತೊಂದರೆ ಏನೂ ಆಗಲ್ಲ. ಆಗಲ್ಲ. ಅಂದರೆ ಇದೇ ಪ್ಲಸ್ ಮಾಡಿಕೊಂಡು ಕಾಂಗ್ರೆಸ್ನವ್ರು ಗೆಲ್ತಾರೆ? ಸಾಧ್ಯ ಇಲ್ಲ. ಹಾಂ. ಓಕೆ, ಹಾಗೆ ಮಾತಾಡ್ತಾ ಹೋಗೋಣ. ಇಲ್ಲೂ ಕೂಡ ಸರ್, ಹೆಂಗಿದೆ ಸರ್ ಶಿವಮೊಗ್ಗ ಲೋಕಸಭೆ ಚುನಾವಣೆ? BJP ಪಕ್ಕ BJP ಬರೋದೇ ರಾಘವೇಂದ್ರ ಅವರು. ಏಕೆಂದರೆ ಭದ್ರಾವತಿಯಲ್ಲಿ ಘಟನೆ ನಡೆದಿರೋದು ಬೇರೆ ಥರ ನಡೆದಿದೆ. JDS ಮುಖಾಂತರ JDS ಇದ್ದಿದ್ದು, ಬಸ್ ಸ್ಟ್ಯಾಂಡ್ ಕಟ್ಟಿದ್ದು MG ಅಪ್ಪಾಜಿ, ಬೇರೆಯವ್ರು ಯಾರೂ ಅಲ್ಲ. MG ಅಪ್ಪಾಜಿ ಕಟ್ಟಿರೋದು. ಬಸ್ ಸ್ಟ್ಯಾಂಡ್ ಉಳಿಬೇಕು ಅಂದರೆ, ಬಸ್ ಸ್ಟ್ಯಾಂಡ್ ಇರಬೇಕು ಅಂದರೆ MG ಅಪ್ಪಾಜಿ ಇದ್ದರು. JDS ಮುಖಾಂತರ ಅವರು ಕಾರ್ಯಕರ್ತರು ಭದ್ರಾವತಿಯಲ್ಲಿ. ಈಗ ನೆಕ್ಸ್ಟು BJP JDS ಹೊಂದಾವಣೆ ಆಗಿದೆ, ಮೈತ್ರಿ ಆಗಿದೆ. ಈಗ ನೆನ್ನೆನೂ ಕೂಡ ಮೀಟಿಂಗ್ ಆಗಿದೆ ಭದ್ರಾವತಿಯಲ್ಲಿ. ನಮ್ಮ ಶಾರದಾ ಅಪ್ಪಾಜಿ ಅವ್ರದ್ದು ಮೀಟಿಂಗು ನಡೆದಿದೆ. ಇಲ್ಲಿ ಕೂಡ ಅದು ಯಾವುದು ಚೌಟ್ರಿ ಹೆಸರು, ಬಂಟರ್ ಭವನದಲ್ಲಿ ನಿನ್ನೆ ಕೂಡ ಮೀಟಿಂಗ್ ನಡೆದಿದೆ. ಅಲ್ಲೂ ಕೂಡ ನಡೆದಿದೆ. ಮೈತ್ರಿ ಮಾಡಲೇಬೇಕು, ಮೈತ್ರಿ ಆಗೋಗಿದೆ. BJP ತರಲೇಬೇಕು ಅಂತ ನಮ್ಮ ಕೈಯಲ್ಲಿ ಇದೆ. ಕಾಂಗ್ರೆಸ್ ನಾಯಕರು ಹೇಳ್ತಾರೆ, ನಾವು ಈ ಶಿವಮೊಗ್ಗದಲ್ಲಿ ಈ ಬಾರಿ ಬಂದೇ ಬರ್ತೀವಿ, ಯಾಕಂದರೆ ಬಂಗಾರಪ್ಪನವರ ಕೊಡುಗೆ ಭಾಳ ಇದೆ ಅಂತ ಹೇಳ್ತಾರೆ. ಬಂಗಾರಪ್ಪನವರು ಶಿವಮೊಗ್ಗದಲ್ಲಿ ಕೆಲಸ ಮಾಡಿದ್ದಾರೆ, ಎಲ್ಲ ರೀತಿಯೂ ಮಾಡಿದ್ದಾರೆ. ಅವತ್ತಿನ ಕಾಲಕ್ಕೆ ಎಲ್ಲ ರೀತಿಯೂ ಮಾಡಿದ್ದಾರೆ. ಬಂಗಾರಪ್ಪನವ್ರು ಮಾಡಿದ್ದಾರೆ, ನಮಗೂ ಇದೆ, ಅಭಿಮಾನವೂ ಇದೆ, ಅದು ಇದೆ. JDS ಅಲ್ಲಿ ಇದ್ರಲ್ಲ ಇವರು ಕೂಡ JDS ಅಲ್ಲೇ ಇದ್ದಿದ್ದು. ಈಗ ಇಲ್ಲಿಗೆ ಬಂದಿದ್ದಾರೆ. ಯಾಕೆಂದರೆ ಅವ್ರು ಮುಖ್ಯಮಂತ್ರಿ ಆದಮೇಲೆ ಅವ್ರು ಇಲ್ಲಿಗೆ ಬಂದಿದ್ದಾರೆ.
ಎಲ್ಲಿ ಕಾಲಕ್ರಮ ಎಲ್ಲಿ ನಡೀತಾ ಇದೆ ಅಲ್ಲಿಗೆ ಬಂದಿದ್ದಾರೆ ಅಲ್ವಾ. ನಮಗೇನು ಗೊತ್ತಾ, ಒಂದೇ ಭಾವನೆ ನಮಗೆ JDS BJP ಒಂದೇ ಭಾವನೆ, ನಮಗೆ BJP JDS ಒಂದೇ ಭಾವನೆಯಲ್ಲಿ BJP ಬಂದೇ ಬರುತ್ತೆ. ಥ್ಯಾಂಕ್ ಯು. ಎಸ್, ಹಾಗೆ ಮಾತಾಡ್ಸ್ತಾ ಹೋಗೋಣ. ಸರ್, ಹೇಗಿದೆ ಸರ್ ಶಿವಮೊಗ್ಗ ಲೋಕಸಭೆ ಚುನಾವಣೆ ಕಾವು? ತುಂಬ ಚೆನ್ನಾಗಿದೆ ಸರ್. ಇಲ್ಲಿ BJP ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ರೈಲ್ವೆ ವಿದ್ಯುದೀಕರಣ ಆಗಿದೆ, ಅಭಿವೃದ್ಧಿ ತುಂಬ ಚೆನ್ನಾಗಾಗಿದೆ. ರಾಘವೇಂದ್ರ ಅವರು ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಮೋದಿ ಸಾಹೇಬರು ದೇಶಕ್ಕೊಂದು ಮಾದರಿ ಇದ್ದಂಗೆ. ಮತ್ತು ಅವರನ್ನು ನಾವು ಭಗವಂತನ ರೂಪದಲ್ಲಿ ನೋಡ್ಬೋದು. ಅಂಥ ಪ್ರಧಾನಿಯವರು ನಮ್ಗೆ ಸಿಕ್ಕಿರೋದೇ ಪುಣ್ಯ. ಆದ್ದರಿಂದ ಇಲ್ಲಿ ರಾಘವೇಂದ್ರ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡಿರೋದ್ರಿಂದ ನಮ್ಮ ಮತ ಅವರಿಗೆ ಹಾಕ್ತೀವಿ ಸರ್. ಈಗ KS ಈಶ್ವರಪ್ಪನವರು ಕೂಡ ಓಡಾಡ್ತಾ ಇದ್ದಾರೆ, ನನ್ನ ಮಗನಿಗೆ ಟಿಕೆಟ್ ಕೊಡಲಿಲ್ಲ, ಅದಕ್ಕೋಸ್ಕರ ನಾನು ಈ ಬಾರಿ ಪಕ್ಷೇತರವಾಗಿ ನಿಲ್ತೀನಿ ಅಂತ. ಎಲ್ಲಿ ಈಗ KS ಈಶ್ವರಪ್ಪ ಅವರು BJP ಮುಳುವಾಗ್ತಾರಾ ಅಂತ? ಖಂಡಿತ ಇಲ್ಲ ಸರ್. ಯಾವುದೇ ಬಂಡಾಯ ಇದ್ರೂ ಮತದಾರ ಜಾಗೃತಿ ಇದ್ದಾನೆ. ಮತ್ತು ಎರಡನೇದಾಗಿ ಸರ್, ಅವರು ಎಲ್ಲ ಅಧಿಕಾರನೂ ಅನುಭವಿಸಿದ್ದಾರೆ. ಈಗ ನಾವು ಹೇಳೋದೇನಪ್ಪ ಅಂದರೆ, ದೇಶಕ್ಕೋಸ್ಕರ ಮೋದಿಯವ್ರಿಗೋಸ್ಕರ ಅವರು ರಾಘವೇಂದ್ರವ್ರ ಜೊತೆ ಕೈ ಜೋಡಿಸೋದು ಉತ್ತಮ, ಜಿಲ್ಲೆ ಅಭಿವೃದ್ಧಿ ಮಾಡೋದು ಉತ್ತಮ. ಹಾಗಾಗಿ ಬಂಡಾಯ ಅವರು ಯಾವುದೇ ಕಾರಣಕ್ಕೂ ಎದ್ದೇಳಬಾರ್ದು. ತಾಲೂಕಿಗೋಸ್ಕರ, ಜಿಲ್ಲೆಗೋಸ್ಕರ, ಅಭಿವೃದ್ಧಿಗೋಸ್ಕರ, ಮೋದಿಯವರಿಗೋಸ್ಕರ, ನಾವು ಮೋದಿಗೋಸ್ಕರ ಅಂತ ಹೇಳ್ತಾರೆ. ಹಾಗಾಗಿ ಬಂಡಾಯ ಹೇಳೋದು ಮೊದಲನೇ ತಪ್ಪು. ಅವರು RSS ಕಾರ್ಯಕರ್ತರು, RSSಯಿಂದ ಬೆಳೆದು ಬಂದವರು. ಯಾವುದೇ ಕಾರಣಕ್ಕೂ ತಮ್ಮ ಮಾತೃ ಪಕ್ಷದ ವಿರುದ್ಧ ಬಂಡಾಯ ಹೇಳ್ಬಾರ್ದು ಅಂತ ನಾವೊಬ್ಬರು ಕಾರ್ಯಕರ್ತರಾಗಿ ಅವ್ರ ಹತ್ರ ಮನವಿ ಮಾಡ್ಕೊತಾ ಇದ್ದೀವಿ. ಅವ್ರ ಶ್ರಮನೂ ಇದೆ, ಇಲ್ಲ ಅಂತ ಹೇಳಲ್ಲ. ಆದರೆ ಯಾವುದೇ ಕಾರಣಕ್ಕೂ ಬಂಡಾಯ ಹೇಳದೆ BJPಗೆ ಸಪೋರ್ಟ್ ಮಾಡಿ ರಾಘವೇಂದ್ರ ಅವರಿಗೆ ಅತ್ಯಧಿಕ ಮತದಿಂದ ಗೆಲ್ಲಿಸ್ಕೊಡ್ಬೇಕು ಅಂತ ನಾವು ಅವರಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತೀವಿ. ಈಗ ಗೀತಾ ಶಿವರಾಜ್ಕುಮಾರ್ ಅವರು ಕೂಡ ಕಣಕ್ಕಿಳಿದಿದ್ದಾರೆ ಕಾಂಗ್ರೆಸ್ನಿಂದ. ಸೊ ಕ್ಷೇತ್ರದಲ್ಲಿ ಹೇಗಿದೆ ಅಂತ ಸರ್? ಕ್ಷೇತ್ರದಲ್ಲಿ ಅಂದರೆ ಸರ್, 10 ವರ್ಷದಿಂದ ಈ ಜಿಲ್ಲೆಗೆ 10 ವರ್ಷದಿಂದ ಅಲ್ಲ ಸರ್, ಯಡಿಯೂರಪ್ಪನವರು ಬೆವರು ಪರಿಶ್ರಮ ತುಂಬ ಇದೆ. ಈ ಜಿಲ್ಲೆಗೆ ಭಾರಿ ಶ್ರಮ ವಹಿಸಿದ್ದಾರೆ. ಈಗ ಅವ್ರ ಶ್ರಮ ಏನೂ ಇಲ್ಲ ಸರ್. ಯಾಕಂತ ಹೇಳಿದ್ರೆ, ಹಿಂದಿಂದ ಏನಾದ್ರು ಶ್ರಮ ವಹಿಸಿ ನೋಡ್ಕೊಂಬಂದಿದ್ರೆ ಅವರನ್ನು ನಾವು ಅಭಿವೃದ್ಧಿಲಿ ಇದ್ದಿದ್ದರೆ ಅಭಿವೃದ್ಧಿಯಾಗಿ ನೋಡ್ತಿದ್ವಿ. ಆದರೆ ಅವ್ರದ್ದೇನೂ ಕೊಡುಗೆ ಇಲ್ಲ ಸರ್. ಹಾಗಾಗಿ ಯಡಿಯೂರಪ್ಪ ಮತ್ತು ರಾಘವೇಂದ್ರ ಇಬ್ಬರು ಸರ್ ನಮ್ಮ ಜಿಲ್ಲೆಗೆ ಭಾರಿ ಅಭಿವೃದ್ಧಿ ಮಾಡಿದೆ ಸರ್. ಇಲ್ಲಿ ಮಾಚನಹಳ್ಳಿ ಸಣ್ಣ ಕೈಗಾರಿಕೆ ವಲಯ ಇದೆ, ತುಂಬ ಬೇಕಾದಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ನಾವು ಸುಮ್ಮನೆ ಅವರು ಏನು ಮಾಡ್ದೇ ಹೊಗಳಕ್ಕಾಗೋದಿಲ್ಲ. ಮಾಚನಹಳ್ಳಿ ಇವತ್ತು ನಾವು ಮಾಚನಹಳ್ಳಿಯನ್ನು ಸಣ್ಣ ಪುಟ್ಟ ಕೈಗಾರಿಕೆಗಳು ಇಲ್ಲ ಅಂದಿದ್ರೆ ನಮ್ಮ ಹೆಣ್ಮಕ್ಳೆಲ್ಲ ಭಾರಿ ಕಷ್ಟ ಸಂಕಷ್ಟಕ್ಕೆ ಈಡಾಗ್ತಾಯಿದ್ರು. ಹಾಗಾಗಿ ಯಡಿಯೂರಪ್ಪನವರು, ರಾಘವೇಂದ್ರ ಅವರು ನಮ್ಮ ಜಿಲ್ಲೆನ ತುಂಬ ಅಭಿವೃದ್ಧಿ ಮಾಡಿರೋದ್ರಿಂದ ನಮ್ಮ ಮತ ಯಾವಾಗಲೂ ಸರ್ BJPಗೆ, ಮೋದಿ ಸಾಹೇಬ್ರಿಗೆ ಸರ್. ಓಕೆ, ಹಾಗೆ ಮಾತಾಡ್ಸೋಣ ಬನ್ನಿ. ಸೊ ಏನು ಹೇಳ್ತಾರೆ ಜನಗಳ ಅಭಿಪ್ರಾಯ ಏನು? ಯಾಕಂದರೆ ಈಗಾಗಲೇ ಬೆಳಗ್ಗೆಯಿಂದ ಕೂಡ ಮಾತಾಡ್ತಾ ಇದ್ದೀವಿ. ಸರ್, ಶಿವಮೊಗ್ಗ ಲೋಕಸಭೆ ಚುನಾವಣೆ ಹೇಗಿದೆ ಸರ್ ಕಾವು? ಇಲ್ಲಿ ಭದ್ರಾವತಿಯಲ್ಲಿ ಅತಿ ಹೆಚ್ಚು BJPನೇ ಮತದಾರರು BJPಗೆ ಅಂತಲೇ ಒಲವು ತೋರಿಸ್ತಾ ಇದ್ದಾರೆ. ನಾವು ಕಾಂಗ್ರೆಸ್ನವರೇ, ಆದರೂ ಈ ಕೇಂದ್ರ ಸರ್ಕಾರದಲ್ಲಿ ಮೋದಿ ಅನ್ನೋದು ಬೇಕು ಅನ್ನೋ ದೃಷ್ಟಿಯಿಂದ ನಾವು ಮೋದಿಗೆ ಮಾಡಬೇಕು ಅನ್ನೋ ಮನೋಭಾವ ಇಟ್ಟಿದ್ದೀವಿ. ನಾವು ಇಲ್ಲಿ ಅಪ್ಪಟ ಕಾಂಗ್ರೆಸ್ಸೇ, ಆದರೆ ಸೆಂಟ್ರಲಲ್ಲಿ ನಮಗೆ BJP ಬೇಕು ಅನ್ನೋ ಮನೋಭಾವ ನಮ್ಮದು ಅಷ್ಟೇ. ಓಕೆ ಓಕೆ, ಹೇಗಿದೆ ಸರ್ ಎಲೆಕ್ಷನ್ ಫ್ರೋಡು ಚೆನ್ನಾಗೇ ಇದೆ. ಬಟ್ ನಾವು ಕಾಂಗ್ರೆಸ್ಸಲ್ಲಿ ಇರೋದು. ನಾವು ಪ್ರತಿ ನಮ್ಮ ಚುನಾವಣೆಯಲ್ಲಿ MP ಚುನಾವಣೆಯಲ್ಲಿ ನಾವು BJP ಮತ ಹಾಕೋದು. ಅಂದರೆ ಇಲ್ಲಿ ಚಲನಚಿತ್ರ ನಟನ ಇದು ಭದ್ರಾವತಿಲಲ್ಲಿ ಶಿವಮೊಗ್ಗದಾಗಲಿ ಯಾರೂ ಗೆಲ್ಸೋಕ್ಕೆ ಇಷ್ಟಪಡಲ್ಲ. ಸ್ಥಳೀಯ ಜನ ಸಿಗಬೇಕು, ಬಟ್ ಇವ್ರು ಸಿಗಲ್ಲ. ಆ ಉದ್ದೇಶದಿಂದ ಮತನ ನೋಡೇ ಚಲಾಯಿಸೋದು ಭದ್ರಾವತಿ ಶಿವಮೊಗ್ಗ ಜನದ ಅಭಿಪ್ರಾಯ ಇದೆ ಅಂತ ಹೇಳ್ತೀನಿ. ಸರ್, ಎಲ್ಲಿದ್ರು ಸರ್? ಅವಾಗ ತಾನೇ ಏನೋ ಹೇಳ್ತಾ ಇದ್ರೆ ಗೀತಾ ಶಿವರಾಜ್ಕುಮಾರ್ ಬಂದು ನಿಲ್ತಾರೆ ಅಂತ ಹೇಳಿದ್ರು. ಗೀತಾ ಶಿವಕುಮಾರ್ ಯಾರೇನು ಸ್ಥಳೀಯರವರು ಎಲ್ಲ ಇದ್ಬಿಟ್ಟು ಯಾವಾಗಲೂ ಬಂದು ನಿಂತುಬಿಟ್ರೆ ಅದಾಗತ್ತೆ. ಅದು ಇವ್ರಿಗೆ ಸೋಲ್ಸೋಕ್ಕೆ ಸಿದ್ದರಾಮಯ್ಯ ಬಂದು ಅವ್ರ ಎದುರುಗಡೆ ನಿಂತರು ಗೆಲ್ಲಕ್ಕಾಗಲ್ಲ ಕಂಡ್ರೆ. BJPನೇ ಬರೋದು. ಅಂದರೆ ಶಿವಮೊಗ್ಗ BJPಯ ಭದ್ರಕೋಟೆ. ಅದರಲ್ಲಿ ಎರಡನೇ ಮಾತೆಲ್ಲ ಭದ್ರಕೋಟೆ ಶಿವಮೊಗ್ಗ. ಅಂದರೆ ಈಗ ಗೀತಾ ಶಿವರಾಜ್ಕುಮಾರ್ ಈ ಭದ್ರಕೋಟೆನ ಆಲೇ ಒಂದ್ಸರಿ ತೊಗೊಂಡಿದಾರಲ್ಲ ಬಹುಮಾನ ಅವರು ಸೋತಿ, ತಿರ್ಗಾ ಇನ್ನೊಂದ್ಸರಿ ತೊಗೋತಾರೆ ಅಷ್ಟೇ. ಈಗ Speed Plus Karnataka.